ಕಾಟೇರ ಶುರುವಾಗಿನ ಹಿಂದಿನ ಡಿಸ್ಕಷನ್ ಇರುತ್ತಲ್ಲ, ಸೊ ಅಲ್ಲೂ ಕೂಡ ನಿಮ್ಮ ಪೆನ್ನು ತಾಕತ್ತೇನಾದ್ರು ತೋರಿಸ್ತು. ಮಚ್ಚು 2 ದಪ ಕೆಂಪಗಾಗತ್ತೆ, ರಕ್ತದಲ್ಲಿ ನೆಂದಾಗ ಬೆಂಕಿಲಿ ಬೆಂದಾಗ ಅಂತ. ಆ ಸೀನು ನರೇಟ್ ಮಾಡಿದಾಗ ಒಂದು ಗಿಫ್ಟ್ ಸ್ಕಾಚ್ ಬಾಟಲ್. ನಾನು ಇದೇನಕ್ಕೆ ಸರ್ ಅಂದೆ, ಇಲ್ಲ ಅವ್ರಿಗೆ ಖುಷಿ ಆಗೋದು. ಮೇನ್ಲಿ ಚಾಲೆಂಜಸ್ ಅನ್ನೋದು ಏನು ಬರವಣಿಗೆಯಲ್ಲಿ ಅಂತ? ಅದೊಂದು ಬದುಕು ಸರ್ ಬರವಣಿಗೆ. ಕೆಲವೊಂದು ಸತಿ ಮೌನಕ್ಕಿಂತ ದೊಡ್ಡ ಸಂಭಾಷಣೆ ಯಾವುದು ಇಲ್ಲ. ಮಾಸ್ತಿ ಅವರು ಹೇಗೆ, ತುಂಬಾ ದುಬಾರಿನ ಹೇಗೆ? ದುಬಾರಿ ಅನ್ನೋದಕ್ಕಿಂತ ಆಭಾರಿ ಸರ್. ಎಲ್ಲರಿಗೂ ಆಭಾರಿ. ಈ ಕಾಟೇರ ಬಗ್ಗೆ ಮಾತಾಡಿದ್ವಿ, ಕಾಟೇರ ಸಕ್ಸಸ್ ಬಗ್ಗೆ ಮಾತಾಡಿದ್ವಿ, ಆದರೆ ಕಾಟೇರ ಶುರುವಾಗಿನ ಹಿಂದಿನ ಒಂದು ಡಿಸ್ಕಷನ್ ಇರುತ್ತಲ್ಲ, ಯಾಕಂದ್ರೆ ಅದು ಕೂಡ ಈ ನೆಲದ ಈ ಸೊಗಡಿನ ಕತೆ, ಅದು ಕೂಡ ದನಿ ಕಳ್ಕೊಂಡವರ ಕತೆ ಕೂಡ ಆಗಿತ್ತು. ಸೊ ಅಲ್ಲೂ ಕೂಡ ನಿಮ್ಮ ಪೆನ್ನು ತಾಕತ್ತೇನಾದ್ರು ತೋರಿಸ್ತು. ಸೊ ಆ ಸಿನಿಮಾದ ಹೊರಕ್ಕೆ ಹೇಗಿತ್ತು, ಆಮೇಲೆ ದರ್ಶನ್ ಅವರ ಒಡನಾಟ ಹೇಗಿತ್ತು ಅಂತ? ಅದರದ್ದು ತಾಕತ್ ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ಅದು ಒಂದು ಪಾಸಿಟಿವ್ ವೈಬ್ಸು. ಆ ಟೈಟಲ್ ಇಟ್ಟ ಮೇಲೆ ನಮ್ಮ ತರುಣ್ ಸಾರು ಅವರು ಟೇಬಲ್ ಅಲ್ಲಿ ಕರೆದು, ನಾನು ರೈಟ್ ಸೈಡ್ ಅಲ್ಲಿ ಕುತ್ಕೋತಿದ್ದೆ, ಎದುರುಗಡೆ ಜಡೇಶ್ ಕುತ್ಕೊಂಡು, ಆದ್ರೆ ಆ ಎದುರುಗಡೆ ಈ ಕಡೆ ತರುಣ್ ಸಾರ್ ಕೂತಿರೋರು. ಆ ಎಪ್ಪೊಂದು ಡೆಡಿಕೇಶನ್ ಸಿಕ್ಕಾಪಟ್ಟೆ. ಅಂದ್ರೆ ಇಂಚಿಂಚು ಕೆಲಸ ಮಾಡ್ತಾರೆ. ಓಕೆ, ಇಂಚಿಂಚು ಅಂದ್ರೆ ಅದು ಫಸ್ಟ್ ಕಲ್ಲು ತರ ಇರುತ್ತೆ. ಏನೇ ಒಂದು ಇದು, ಅದು ಶಿಲ್ಪಿ ಅವ್ನು ರಫ್ ಆಗಿ ಕೆತ್ತಂಗೆ ಇಲ್ಲ. ಇಲ್ಲೊಂದೇಟ್ ಅಲ್ಲೊಂದೇಟ್ ಇಲ್ಲೊಂದೇಟ್ ಹೊಡೆದು ಪರ್ಫೆಕ್ಷನ್ ಚಿಕ್ಕದಾಗಿ ಅದೊಂದು ಶಿಲ್ಪಿ ಆಗ್ಬೇಕು ಅಂದಾಗ. ಸೊ ಅದು ಅಷ್ಟು ಮೈನ್ಯೂಟ್ ವರ್ಕ್ಸು ಇವ್ರಿಗೆ ಗೊತ್ತು, ತರುಣ್ ಸರ್ಗೆ. ಮತ್ತೆ ಅವ್ರ ಜರ್ನಿನೂ ಹಂಗೆ ಇತ್ತಲ್ಲ. ಅವರು ದೊಡ್ಡ ನಟರ ಮಗ ಆಗಿದ್ರು ಅದ್ರದ್ದು ಯಾವ್ದು ಶೇಡ್ ಇಲ್ದಂಗೆ ಕಷ್ಟಪಟ್ಟು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು, ಈ ಕಡೆ ಹೀರೋ ಆಗಿ ಏನೂ ಆಗ್ಲಿಲ್ಲ ಅಂದಾಗ ಈ ಕಡೆಯಿಂದ ಕೆಲಸ ಮಾಡ್ಕೊಂಡು ಬಂದು, ಮತ್ತೆ ಮೊದಲನೇ ಚಿತ್ರನೇ ಚೌಕ ಅಂತ ಒಂದು ಚಿತ್ರ ಮಾಡಿ 4 ಜನ ಹಾಕೊಂಡು ಅದು ಸಿನಿಮಾನ್ ಗೆದ್ದು, ತದನಂತರ ರಾಬರ್ಟ್ ಮಾಡಿದ್ರು. ರಾಬರ್ಟ್ ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ ಹಿಟ್ಟು. ಸೊ ಅದಾದ್ಮೇಲೆ ಕಾಟೇರ ಕತೆ ಬಂದು ಜಡೇಶ್ ಅವ್ರದ್ದು ಚಿತ್ರಕಥೆ, ಇವರಿಬ್ರು ಸೇರ್ ಮಾಡಿದ್ದು. ಸೊ ಅದಕ್ಕೆ ಡೈಲಾಗ್ ಬರಿಬೇಕು ಅಂದಾಗ ತುಂಬಾ ಘನವಾದ ವಿಚಾರಗಳಿದ್ವು. ಒಂದು ಅಮೆಂಡ್ಮೆಂಟ್ ಬರೋದು, ಮೇಲ್ವರ್ಗ ಕೆಳವರ್ಗ ಜಾತಿ ಪದ್ಧತಿ, ಅದರಲ್ಲಿ ಒಲೆಮಾರಿ ಪದ್ಧತಿ, ಮತ್ತೆ ಜಮೀನ್ದಾರಿಕೆ, ಅದೆಲ್ಲಾನು ಬಂದು ನನ್ಗೊಂದೊಂದ್ಸತಿ ಕಷ್ಟ ಆಗೋದು. ಇಲ್ಲ ಸರ್ ಇನ್ನೂ ಏನ್ ಬೇಕು ಸರ್ ಇದು ಅಂತ. ಒಂದು 2 ಸತಿ 3 ಸತಿ. ಎಷ್ಟು ವರ್ಷ ಆಯ್ತು ಡೈಲಾಗ್? ಅದು 3 ವರ್ಷ ಆಯ್ತು. 3 ವರ್ಷ ಅಂದ್ರೆ ದಿ ಬೆಸ್ಟೇ. ನಾನು ಫಸ್ಟ್ ವರ್ಷನ್ ಕೊಡ್ತಾ ಇದ್ದಿದ್ದೆ ಚೆನ್ನಾಗಿದೆ ಅಂತ ನನಗನ್ಸಿತ್ತು. ಅದಾದ್ಮೇಲೆ ಇಲ್ಲ ಸ್ವಲ್ಪ ಅವ್ರದ್ದೊಂದು ಶೇಡ್ ಚೇಂಜ್ ಆಗೋದು. ಇಲ್ಲ ಹಿಂಗ್ ಬರ್ರಿ, ಸ್ವಲ್ಪ ಅವ್ರನ್ನ ಇದಿಟ್ಕೊಳ್ಳಿ, ಈ ಕ್ಯಾರೆಕ್ಟರ್ನ ಎತ್ಕೊಳ್ಳಿ ಅಂತ. ಅದು ಆಮೇಲೆ ನಮಗೆ ಫಸ್ಟು ಟೀಸರ್ ಬಿಟ್ಟಾಗ್ಲೇ ಅದ್ರದ್ದೊಂದು ಗ್ರಿಪ್ ಸಿಕ್ಬಿಡ್ತು. ಅದು ಮಚ್ಚು 2 ದಪ ಕೆಂಪಗಾಗತ್ತೆ, ರಕ್ತದಲ್ಲಿ ನೆಂದಾಗ ಬೆಂಕಿಲಿ ಬೆಂದಾಗ. ಅದು ಒಂದು, ಯಾಕಂದ್ರೆ ನಾವು ಕಮ್ಮಾರ 3 ಹೊತ್ತು ಆ ಮಚ್ಚುಗಳ ಜೊತೆನೆ ಓಡ ಇದು. ಆಮೇಲೆ ನಾನೇ ಎಷ್ಟೊಂದ್ ಸತಿ ಅದ್ರದ್ದು ಪ್ರಾಪರ್ಟಿಗಳು ಕೇಳಿ ಇಸ್ಕೊಂಡಿದ್ದೀನಿ. ಅಂದ್ರೆ ಈ ಸೀನ್ ಏನಾದ್ರು ಪ್ರಾಪರ್ಟಿ ಇರುತ್ತಾ, ರೇಡಿಯೋ ಇರುತ್ತಾ, ರೇಡಿಯೋ ಅಲ್ಲಿ ಹಾಡೇನಾದ್ರು ಬರ್ತಾ ಇರುತ್ತಾ, ಆಮೇಲೆ ಸೈಕಲ್, ಅದು ತರುಣ್ ಸರ್ ನಮ್ಗೆ ಕೊಡೋರು. ನಮ್ಗೆ ಡೈಲಾಗ್ ರೈಟರ್ ಏನೋ ಒಂದು ಪ್ಲೈನ್ ಆಗಿದೆ ಈ ಸೀನು ಅಂತ ಯೋಚನೆ ಮಾಡ್ತಾ ಇದ್ದಾನೆ, ಅವ್ನು ಯಾವ್ದ್ರ ಮೇಲಾದ್ರೂ ಬರೀತಾನ ಅಂದಾಗ, ರೇಡಿಯೋ ಕೊಡ್ತೀನಿ ಮಾಸ್ತಿ ನಿಮ್ಗೆ, ಇದು ಕೊಡ್ತೀನಿ, ಸೈಕಲ್ ಕೊಡ್ತೀನಿ, ಅಂದ್ರೆ ಆ ಸೀನ್ಗೆ ನಿಮ್ಗೆ ಏನಾದ್ರು ಇಲ್ಲಿ ಮಚ್ ಕೊಡ್ತೀವಿ, ಆ ತರದ್ದು. ಆ ಕಾಟೇರ ನಿಮ್ಗೆ ಅದಕ್ಕೆ ಅಷ್ಟು ಚೆನ್ನಾಗಿ ವಿಜುವಲಿ ಚೆನ್ನಾಗೈತೆ. ಹೌದು, ನಿಜ. ನಮ್ ಸುಧಾಕರ್ ಸರ್ ಮಾಡ್ತಾರೆ. ನನಗೆ ಈಗಲೂ ನೆನಪಿದೆ, ಅದರಲ್ಲೊಂದು ಸೀನು ನರೇಟ್ ಮಾಡಿದೆ. ಅದು ತುಂಬಾ ದಿನದಿಂದ ಲವ್ ಎಪಿಸೋಡ್ ಸಿಕ್ಕಿರ್ಲಿಲ್ಲ. ಎಲ್ಲ ಮಾಸ್ ಸಿಗ್ತಾ ಇದೆ, ಸವಾಲುಗಳು ಸಿಗ್ತಾ ಇದೆ, ಎಲ್ಲಾನು ಸಿಗ್ತಿದೆ. ಒಂದು ಲವ್ ಎಪಿಸೋಡು ಡೈಲಾಗ್ ಸಿಕ್ಕಿರ್ಲಿಲ್ಲ. ಅಂದ್ರೆ ಅವ್ರಿಗೆ ಸೀನ್ ಕನ್ಸ್ಟ್ರಕ್ಟ್ ಆಗಿರ್ಲಿಲ್ಲ. ಸೊ ನಾನು ತರುಣ್ ಸರ್ಗೆ ಆ ಸೀನು ನರೇಟ್ ಮಾಡಿದಾಗ ಫೋನ್ ಮಾಡಿದ್ರು ಮಧ್ಯದಲ್ಲಿ. ನಾನು ಸೀನ್ ನರೇಟ್ ಮಾಡಾದ್ಮೇಲೆ ಫೋನ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಸೀನ್ ಆಯ್ತು. ಸರಿ ಸರ್, ನಾನು ಚೆನ್ನಾಗಿದೆ ಮಾಸ್ತಿ ಅಂದ್ರು. ನಾನು ಹೊರಡ್ತೀನಿ ಸರ್ ಅಂದೆ. ಇರಿ 1 ನಿಮಿಷ ಅಂದ್ಬಿಟ್ಟು
ಒಂದು ಗಿಫ್ಟು, ಹ್ಞೂ ಒಂದು ಒಳ್ಳೆ ಸ್ಕಾಚ್ ಬಾಟಲ್. ನಾನು ಇದೇನಕ್ಕೆ ಸರ್ ಅಂದೆ, ಇಲ್ಲ ಅವ್ರಿಗೆ ಖುಷಿ ಆಗೋಗಿತ್ತು. ಅಂದರೆ ಆ ಸೀನ್ ಅಷ್ಟು ಚೆನ್ನಾಗಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅದು ಒಂದು ಇವತ್ತಿಗೂ ಮೆಮೊರಿ ಅಲ್ವಾ. ಒಂದು ಸೀನ್ ಅಂದರೆ ಡೈರೆಕ್ಟರ್ದು ಅದೊಂದು ಇದು ಸರ್, ಒಂದು ಒಳ್ಳೆ ಸೀನ್ ಬೇಕು ಅಂತ ಅದಕ್ಕೋಸ್ಕರ ಅದ್ರ ಮೇಲೆ ವರ್ಕ್ ಮಾಡೋದು. ಓಕೆ, ಅದಾದಮೇಲೆ ಮತ್ತೆ ನಿಮ್ಮ ಬೇಡಿಕೆ ಹೆಚ್ಚಾಗುತ್ತೆ. ಮಾಸ್ತಿಯವರು ಬರೀ ಸ್ಟಾರ್ ನಟರಿಗಷ್ಟೇ ಅಲ್ಲ, ಸ್ಟಾರ್ ಡೈರೆಕ್ಟರ್ಗಷ್ಟೇ ಅಲ್ಲ, ಹೊಸಬ್ರ ಜೊತೆಗೂ ಕೆಲಸ ಮಾಡ್ತೀರಿ. ಸೊ ನಿಮಗೆ ತುಂಬ ಇತ್ತೀಚೆಗೆ ಹೊಸಬ್ರು ಬಂದು ದುಂಬಾಲು ಬಿದ್ದಾಗ ನಿಮ್ಮ ಆ ವರ್ಕ್ ಸ್ಟೈಲ್ ಹೇಗಿರುತ್ತೆ ಅಂತ ಭಾಳಷ್ಟು ಮಾಡಿದ್ದೀರ ಹೊಸಬ್ರು. ಹೌದು ಸರ್, ಯಾರೇ ಬಂದ್ರೂ, ಯಾರೇ ದೊಡ್ಡ ಸ್ಟಾರ್ ಆದರೂ ಬಂದಾಗ ಅವರು ಹೊಸಬ್ರೆ. ಸೊ ಅದೊಂದು ನಾವು ಯಾವಾಗಲೂ ಅನ್ಕೊಂತೀವಿ, ಏನು ಹೊಸಬ್ರು ಅಳಬ್ರು ಅಂತೀವಿ. ಈಗ ಅಣ್ಣ ಅವ್ರು ಫಸ್ಟ್ ಬಂದಾಗ ಅವ್ರು ಹೊಸಬ್ರೆ ಅಲ್ವಾ ಅಂತ. ಅವರು ಜನಗಳ ಪ್ರೀತಿ ಸಂಪಾದನೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋದಾಗ ಅವರು ಅಳಬ್ರು ಆಗ್ತಾರೆ. ಹೀಗೆ ಒಂದು ಯಾವುದೇ ಒಂದು ಕ್ರಿಕೆಟ್ ಟೀಮ್ಗೆ ಪ್ಲೇಯರ್ ಬಂದ ಅನ್ಬೇಕೇ ಹೊರತು ಅವನು ಹೊಸ ಪ್ಲೇಯರ್ ಆಟಗಾರ ಅಷ್ಟೇ. ಅದು ನಾನು ತುಂಬ ಕೆಲಸ ಮಾಡ್ತಿರ್ತೀನಿ ಸರ್. ನಾನು ನಮ್ಮ ಇವಾಗ ತೀರ್ಥರೂಪ ತಂದೆಯವರಿಗೆ ಏನು ಒಂದು ಮೆಚ್ಚುಗೆ ಗಳಿಸ್ತಾ ಇದೆ ಸಿನಿಮಾ, ಅವ್ರದ್ದು ಒಂದಿಸಿ ಬರೀರಿ, ರಾಮೇನಹಳ್ಳಿ ಜಗನ್ ಅವ್ರದ್ದು ಫಸ್ಟ್ ಸಿನಿಮಾ ನಾನು ಬರೆದಿದ್ದು. OTTಲಿ ಬೆಸ್ಟ್ ಸಿನಿಮಾ ಅಂತ ಹೇಳಿದಾಗ ಒಂದಿಸಿ ಬರೀರಿ ಅಂತ. ಸೊ ಅದಾದಮೇಲೆ ಹೊಸಬರು ಸಿನಿಮಾಗಳು ಅಂತ JC ಅಂತ ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಿದೆ. ಚೇತನ್ ಅಂತ ಹೊಸ ಹುಡುಗ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು, ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಸರ್. ನನಗೆ ಅದು ಸಿನಿಮಾ ಬಗ್ಗೆ ಹೇಳಕ್ಕೆ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಇಡೀ ಕಾನ್ಸೆಪ್ಟ್ ಇರೋದು JC ಅಂದ್ರೆ ಜೈಲು, ಜುಡಿಷಿಯಲ್ ಕಸ್ಟಡಿ. ಸೊ ಜೈಲಿನ ವಾತಾವರಣನ ಅನಾವರಣ ಮಾಡಿರುವಂತ ಸಿನಿಮಾ, ಅದ್ರ ಒಳಗಡೆನ ಸೂಕ್ಷ್ಮಗಳನ್ನ ಹೇಳಿರುವಂತ ಸಿನಿಮಾ. ಏನಕ್ಕೆ ಒಳಗಡೆ ಹೋಗ್ತಾರೆ, ಅಲ್ಲಿ ಜೈಲು ಅಂದ್ರೆ ಮನಸ್ಸನ್ನ ಪರಿವರ್ತನೆ ಮಾಡಬೇಕು, ಬಟ್ ಅದೇ ಈ ಪರಿವರ್ತನೆ ಮಾಡೋದು ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡುತ್ತೆ, ಬದಲಾಯಿಸುತ್ತೆ ಅನ್ನೋ ಥರದ್ದು ಕಾನ್ಸೆಪ್ಟ್ ಚೆನ್ನಾಗಿ. ಸೊ ಹಿಂಗೆ ಹೊಸಬ್ರು ಹಳಬರು ಅಂತಲ್ಲದೆ ಕತೆಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈ ಮಾಸ್ತಿಗೆ ಈಗ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ, ಮಾಸ್ ಸಿನಿಮಾ ಡೈಲಾಗ್ ರೈಟ್ರು ಅಂತ. ಸೊ ತುಂಬ ಮಾಸಿಗೆ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಹೇಗೆ ಅಂತ, ಅಥವಾ ಲವ್ ಸ್ಟೋರಿಗಳು ಬಂದ್ರು ಹೆಂಗೆ ಮಾಸಿ ಅಂತ? ಇಲ್ಲ ಸರ್, ಗುರು ಶಿಷ್ಯರು ಸಿನಿಮಾ ಮಾಡಿದ್ರಿಗೆ ಶರಣ್ ಸಾರು ಮತ್ತೆ ನಮ್ ಜಡೇಶ್ ಅವರು, ಅದರಲ್ಲಿ ಅದರದ್ದು ಮಾಸ್ ಗೀಸ್ ಎಲ್ಲ ಏನಿಲ್ಲ, ಒಂದು ಮೇಸ್ಟ್ರು ಸ್ಟೂಡೆಂಟ್ಸ್ ಅದು ಲವ್ಲಿ ಆಗಿ ಹೋಗುತ್ತೆ ಆ ಥರದ್ದು. ಒಂದಿಸಿ ಬರೆಯಿರಿ, ಹೊಸ ದಂಪತಿಗಳು ಪ್ರೀತಿ ಇದ್ರ ಮಧ್ಯೆ ಅವರ ಒಂದು ದ್ವಂದ್ವ ನಿಲುವುಗಳ ಮೇಲೆ ನಡೆಯುವಂಥ ಕತೆ, ಅದಕ್ಕೆ ಬರೆದಿದ್ದೆ. ಆಮೇಲೆ ಕಾಲೇಜ್ ಕುಮಾರ, ತಂದೆ ಮತ್ತೆ ಮಗನ ಬಾಂಧವ್ಯ, ಅಯೋಗ್ಯ, ಒಂದು ಹಳ್ಳಿ ಪರಿಸರದಲ್ಲಿ. ಈಗ ಅಯೋಗ್ಯ 2 ಆಗ್ತಿದೆ, ಅದು ಇನ್ನೇನು ತೆರೆ ಕಾಣುತ್ತೆ. ಬರವಣಿಗೆ ಎಲ್ಲ ಇದರಲ್ಲೂ ಬರೆದ್ರೆ ಆಯಾಮಗಳಲ್ಲೂ ಇರಬೇಕು. ನಮಗೂ ಹೊಸದು ಅನ್ಸುತ್ತೆ, ಬರೆಯೋಕ್ಕೆ ಕುತೂಹಲ ಇರುತ್ತೆ. ಕರೆಕ್ಟ್. ನಿಮಗೆ ಪ್ರತಿಯೊಬ್ಬ ಹೀರೋ ಪ್ರತಿಯೊಬ್ಬ ಕತೆ ಅಂದಾಗ ಒಂದು ಚಾಲೆಂಜಸ್, ಮೇನ್ಲಿ ಚಾಲೆಂಜಸ್ ಅನ್ನೋದು ಏನು ಬರವಣಿಗೆಲಿ ಅಂತ ಸರ್? ಒಂದು ಯಾಕಂದ್ರೆ ಆಡಿಯನ್ಸ್ ಇಟ್ಕೋಬೇಕು, ಅವ್ರ ಫ್ಯಾನ್ಸ್ ಮನಸ್ಸಲ್ಲಿ ಇಟ್ಕೋಬೇಕು ಸರ್. ನನಗೆ ಚಾಲೆಂಜಿಂಗ್ ಅಂದ್ರೆ ಅದೊಂದು ಬದುಕು ಸರ್ ಬರವಣಿಗೆ. ಈಗ ನೀವು ಅಬ್ಸರ್ವ್ ಮಾಡಿರ್ತೀರಾ, ನಿಮ್ಮ ಮನೆಯಲ್ಲಿ ಯಾರು ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಬೇಕು. ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ರೆ ಇವನು ವಯಸ್ಸಾಯಿತು ಏನೇನೋ ಮಾತಾಡ್ತಾವನೆ ಅಂದ್ಬಿಡ್ತಾರೆ. ಕರೆಕ್ಟ್. ಚಿಕ್ಕ ಚಿಕ್ಕ ಮಾತುಗಳು ಏನೇನೋ ಮಧ್ಯೆ ಎಲ್ಲ ಮಾತಾಡ್ತಾ ಇದ್ರೆ ಅದು ಚಿಕ್ಕ ಮಾತು ಅಂತೀವಿ. ಚಿಕ್ಕವರು ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ. ಸೊ ಒಂದು ಮನೆಯಲ್ಲಿ ಏನು ಮಾತಾಡ್ತಾರೆ ಅದೇ ಸಮಾಜದಲ್ಲೂ ಮಾತಾಡೋದು. ಏನು ಮಾತಾಡ್ತೀವಿ ಅನ್ನೋದಕ್ಕೆ ಹೆಚ್ಚು ನಾವು ಯೋಚನೆ ಮಾಡಬೇಕಾಗಿರೋದು ಎಷ್ಟು ಮಾತಾಡ್ತೀವಿ. ಅದು ಸಿನಿಮಾಗೆ ಆಪ್ಟ್ ಆಗುತ್ತೆ. ನಮಗೆ 2.5 ಅವರ್ ಸಿನಿಮಾದಲ್ಲಿ ಮಾತು ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಕೆಲವೊಂದು ಸತಿ ಮೌನಕ್ಕಿಂತ ದೊಡ್ಡ ಸಂಭಾಷಣೆ ಯಾವುದೂ ಇಲ್ಲ ಅಲ್ವಾ. ಒಂದು ಹುಡುಗಿ ಯಾರನ್ನೋ ಕದ್ದು ಮುಚ್ಚಿ ಪ್ರೀತಿಸ್ತಾ ಇದ್ದಾಳೆ, ಮನೇಲಿ ಗೊತ್ತಿಲ್ಲ ಅಂದಾಗ, ಅವಳು ಮನೆಗೆ ಬಂದಾಗ ಎಲ್ಲೇ ಹೋಗಿದ್ದೆ
ಅಂದಾಗ ಅವಳು ಏನು ಹೇಳ್ತಾಳೆ, ಅವಳೊಂದು ಮೌನ ವಹಿಸ್ತಾಳೆ ಗೊತ್ತಾ, ಅಲ್ಲಿ ಅವಳ ಆತ್ಮಸಾಕ್ಷಿನೇ ಮಾತಾಡುತ್ತೆ. ಓಕೆ, ಅವಳು ಸುಳ್ಳು ಹೇಳ್ತಾಳ, ನಿಜ ಹೇಳ್ಬೇಕಾ? ಸೊ ಕೆಲವೊಂದು ಸತಿ ನಿಶ್ಶಬ್ದ ಆ ಥರದ್ದು ಇದಾಗುತ್ತೆ. ಆದರೆ ಎಷ್ಟು ಮಾತಾಡಬೇಕು ಅನ್ನೋದು ತುಂಬ ಚಾಲೆಂಜ್. ತುಂಬ ಮಾಸ್ತಿ ಅವರು ಹೇಗೆ, ತುಂಬ ದುಬಾರಿನ ಹೇಗೆ ಅಂತ? ಯಾಕಂದರೆ ಸ್ಟಾರ್ ಸಿನಿಮಾ ಸಕ್ಸಸ್ಫುಲ್ ರೈಟ್ರು ಆ ಥರ ನಾನು ದುಬಾರಿ ಅನ್ನೋದಕ್ಕಿಂತ ಆಭಾರಿ ಸರ್. ಎಲ್ಲರಿಗೂ ಆಭಾರಿ. ನಾನು ಇವತ್ತು ನಿರ್ದೇಶಕರುಗಳನ್ನ ಗುರುಗಳು ಅಂತಾನೆ ಉಚ್ಚರಿಸೋದು, ಮತ್ತೆ ಅವರಿಂದ ಕಲ್ತಿರೋದು. ಮತ್ತೆ ನಾನು ಯಾರು ಅಂದ್ಬಿಟ್ಟು ಪಾಪ ಸರ್, ಯಾರೋ ಹೊಸಬರು ಫೋನ್ ಮಾಡಿ ಅವ್ರ ಪ್ರೊಡ್ಯೂಸರ್ನ ಮೀಟಿಂಗ್ ಕೂರಿಸಿ ನನ್ನನ್ನು ಕರ್ಕೊಂಡೋಗಿ, ಸರ್ ಇವ್ರಿಗೆ ಒಪ್ಸಿದ್ದೀನಿ ಸರ್, ನಾನು ಅವಾಗ ಹೇಳ್ತೀನಿ, ನೀನು ನಿರ್ಮಾಪಕರನ್ನ ಒಪ್ಸಿರೋದು ದೊಡ್ಡ ವಿಚಾರ, ಯಾಕಂದರೆ ನಿನ್ನ ಕತೆ, ನಿನ್ನ ಸಿನಿಮಾ, ನಾನೊಂದು ಕೆಲಸ ಬರವಣಿಗೆ ಅನ್ನೋದು ನಾನು ಅದಕ್ಕೆ ಸಂಭಾಷಣೆ ಮಾತ್ರ ಮಾಡ್ಬೋದು, ಬಟ್ ಎಲ್ಲ ವಿಭಾಗಗಳೂ ಇಷ್ಟೇ ಮುತುವರ್ಜಿ ಇರಬೇಕು. ಡೈಲಾಗ್ದಿಂದಾನೇ ಸಿನಿಮಾ ಓಡುತ್ತೆ, ಡೈಲಾಗ್ ಒಂದಿದ್ರೆ ಸಾಕು, ಹಾಡುಗಳೊಂದು ಹಿಟ್ ಮಾಡ್ಕೊಂಡ್ಬಿಟ್ರೆ ಸಿನಿಮಾ ಓಡ್ಬಿಡುತ್ತೆ, ಫೈಟ್ಸ್ ಒಂದು ಯಾವುದು ಅಲ್ಲ ಸರ್. ಎಲ್ಲ ವಿಭಾಗಗಳೂ ಸ್ಪರ್ಧೆಗೆ ಬಿದ್ದು ಕೆಲಸ ಮಾಡಬೇಕು. ಅದು ಆರೋಗ್ಯಕರ ಸ್ಪರ್ಧೆ ಇದ್ದಾಗ ಪ್ರೇಕ್ಷಕನಿಗೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.